ಪಶ್ಚಿಮ ಚಕ್ರದಲ್ಲಿ ವಾಸ ಮಾಡ್ಯಾನ ಚಿತ್ತಿಟ್ಟ ಕೆಳಯ ಅಂತ ಹೇಳಿದ್ರು. ಹೌದಲ್ರಿಪ್ಪ. ಹಿಂಗಂದ್ರ ಏನ್ರಿಪ್ಪ ಗುರುಜಿ ಅವ್ರ? ಈ ಮಾತನ್ನ ಜ್ಞಾನಿಗಳು ಯಾಕೆ ವಚನ ರೂಪದಾಗ ಹೇಳ್ಯಾರು ಅಂತಂದ್ರ, ಯಾಕ್ರಿಪ್ಪ ಗುರುಜಿ ಅವ್ರ? ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ. ಹಾ ಹೆಂಗ ಬ್ರಹ್ಮಾಂಡದೋ ಹಂಗ ಪಿಂಡಾಂಡದ, ಹೆಂಗ ಪಿಂಡಾಂಡದೋ ಹಂಗ ಬ್ರಹ್ಮಾಂಡದ. ಬ್ರಹ್ಮಾಂಡದ ಹೋಳಿ ಹುಣ್ಣಿಮೆ ದಿವಸ ಕಾಮಾನಗ ಬೆಂಕಿ ಹಚ್ಚಿ ಕಂಬಿ ಹೊತ್ತ ಶ್ರೀಶೈಲಕ ಜನ ಹಾ ಹೊಕ್ಕಾರಲ್ರಿಪ್ಪ. ನಡ್ಕೊಂತ ಹೋಗ್ತಾರ, ಯಾರು ಮೋಟ್ರಕ್ಕೆ ಹೋಗ್ತಾರ. ಹಾ 15 ದಿವಸದ ಪರ್ಯಂತರವಾಗಿ ನಡ್ಕೋತ ಹೋಗಿ ಬರ್ತಾರಲ್ರಿಪ್ಪ. ಕರ್ನೂಲ್ ದಾಟಿ ಅತ್ತಂಪುರ ದಾಟಿ ವೆಂಕಟಾಪುರ ಬರ್ತದ, ಅಡವಿ ದಾರಿ ಹಿಡಿತಾರ. ಹಿಡಿತಾರಲ್ರಿಪ್ಪ. ಗುಡ್ದಾಗ ಹೋಗುವಂತ ಟೈಮ್ದಾಗ ಡೊಂಕ ಹನುಮಪ್ಪ, ವೀರಣ್ಣ ಹೊಂಡ, ಹೌದು, ಗಂಗಾನ ಪಳಿ, ಅಂಬಲಿ ಹಳ್ಳ, ಭೀಮನ ಕೊಳ, ಹಾ ಕೈಲಾಸ ಕಡಿ ಬಾಗಿಲ, ಅಡಕೇಶ್ವರ, ಚಿಕ್ಕನೇಶ್ವರ, ಹಾ ಲಾಸ್ಟಕ್ ಸಾಕ್ಷಿ ಗಣಪತಿಗೆ ನಮಸ್ಕಾರ ಮಾಡಿ ಧೂಳಗಾಲಿ ಮಲ್ಲಿಕಾರ್ಜುನ ದರ್ಶನ ಹೊಕ್ಕಾರಿಪ್ಪ ಮಾಡ್ತಾರ. ಹೌದು. ನಾಳೆ ಮುಂಜಾನೆ ಹಾ ಪಾಡ್ಯ ಇರ್ತದ, ಇವತ್ತು ಅಮಾಸೆ ಇರ್ತದ. ಅಮಾಶರದಲ್ರಿಪ್ಪ. ರಾತ್ರಿ 12 ಗಂಟೆ ದಾಟಿದ ತಕ್ಷಣ ಪಾತಾಳ ಗಂಗೆ ಒಳಗ ಜಳಕ ಮಾಡಿ ಮುಂಜಾನೆ ಎದ್ದು ಮಲ್ಲಿಕಾರ್ಜುನ ದರ್ಶನ ಮಾಡುವಂತದ ಒಂದು ಪದ್ಧತ. ಹೌದಲ್ರಿಪ್ಪ, ಪದ್ಧತಿ ಅಲ್ರಿಪ್ಪ. ಇಲ್ಲಿ ಜ್ಞಾನಿ ಹೇಳ್ತಾನ, ಏನ್ ಹೇಳ್ತಾನ್ರಿ? ಯಾಕ 600-700 ಕಿಲೋಮೀಟರ್ ದೂರ ಹೋಗ್ತಿದಿಪ್ಪ, ಮಲ್ಲಿಕಾರ್ಜುನ ಇಲ್ಲೇ ಅದಾನ ಅಂತ ಹೇಳ್ತಾನ. ಹಾ ಎಲ್ದಾನತ್ರಿಪ್ಪ ಅದು? ಏನ್ ನೀ ಸಿರ್ಸೈಲ್ಕ್ ಹೋಗ್ತಿಲ್ಲ? ಹಾ ಡೊಂಕ ಹನುಮಪ್ಪ, ಈರಣ್ಣ ಹೊಂಡ, ಅಂಬಲಿ ಹಳ್ಳ, ಗಂಗಾನ ಪಳಿ, ಭೀಮನ ಕೊಳ, ಅಡಕೇಶ್ವರ, ಚಿಕ್ಕನೇಶ್ವರ, ಹೌದು, ಸಾಕ್ಷಿ ಗಣಪತಿ, ಮಲ್ಲಿಕಾರ್ಜುನ, ಪಾತಾಳ ಗಂಗಿ ಇವೆಲ್ಲ ಇಲ್ಲೇ ಅದಾವತ್ ಹೇಳ್ತಾನ. ಹಾ ಇಲ್ಲೇ ಅಂದ್ರ ಎಲ್ರಿಪ್ಪ ಅದು? ಕೇಳು. ಹಾ ಅದಕ್ಕೆ ಹೇಳ್ತಾರ ಜ್ಞಾನಿಗಳು, ಏನ್ರಿ? ಈ ಶರೀರ ಅನ್ನುವಂತದ ಒಂದು ಶ್ರೀಶೈಲದ ಗುಡ್ಡ. ಈ ಶರೀರ ಅಂತಕ್ಕಂಥದ ಒಂದು ಸಿರ್ಸಲ್ಲಿ ಗುಡ್ಡ. ಇದ್ರ ಒಳಗ ಸಿಟ್ಟ ಅನ್ನುವಂತದ ಭೀಮನ ಕೊಳ. ಶಿಟ್ಟ ಎಂಬುದು ಭೀಮನ ಕೊಳ್ಳ. ಹೌದಲ್ರಿಪ್ಪ. ಭೀಮನ ಕೊಳ ಇಳದ 10 ಗುಡ್ದ ನಾ ಯಾಕರೆ ಬನ್ನಪ್ಪ, ಇನ್ನೊಂದು ಜನ್ಮ ಹತ್ತಿದ್ರೆ ಇಲ್ಲಿ ಹೊಳ್ಳಿ ಬೇಡ ಅನಿಸ್ತದ ಮನುಷ್ಯಾಗ. ಹೌದೌದು, ಸಿರ್ಸಲಿಗೆ ಹೋದಾರಿಗೆ ಗೊತ್ತರಿ ಅದು. ಹಂಗ ಸಿಟ್ಟಿನ ಕೈಯಾಗ ಬುದ್ಧಿ ಕೊಟ್ರ ಸಿಟ್ಟಿನ ಟೈಮ್ದಾಗ ಏನಾಗ್ತದೋ ಗೊತ್ತಿಲ್ರಿಪ್ಪ, ಆಗೋದಿಲ್ಲ. ಹೌದು. ಅಲ್ಲಿ ಭೀಮನ ಕೊಳದಾಗ ಕಾಲು ಜಾರಿತೋ ಅಂತಂದ್ರ ನಾವು ಹೊಳ್ಳಿ ಬರ್ತೀವಿ ಅನ್ನೋ ವಿಶ್ವಾಸ ಇಲ್ರಿಪ್ಪ, ನಮಗಿಲ್ಲ. ಹೌದ್ರಿ. ಇಲ್ಲಿ ಸಿಟ್ಟಿನೊಳಗ ಕೋದ ಮೂಗ ಶಾಂತ ಆದ ಮೇಲೆ ಬಾ ಅಂದ್ರೆ ಬರ್ತೈತೇನ? ಬರದ್ರ ಮಹೇಶ್ ಇಲ್ಲ, ಬರುದಿಲ್ಲ. ಹೌದ್. ಇದ್ರ ಒಳಗ ಮನಸ್ಸು ಅನ್ನುವಂತದ ಒಂದು ಪಾತಾಳ ಗಂಗೆ ಅಂತ ಹೇಳ್ತಾನ ಅವ್ ಜ್ಞಾನಿ. ಮನಸ್ಸು ಅನ್ನುವಂತದ ಪಾತಾಳ ಗಂಗಿ. ಇಲ್ಲಿ ನಿಂತು ನಾವು ಹಾಡಿಕೆ ಮಾಡಾಕತ್ತೀವಿ, ಜನ ಕೂತ್ ಕೇಳತ್ತಾರ. ಕುಂಬಾರಿ ಅವರು ಊಟಕ್ಕೆ ಹೋಗ್ಯಾರಲ್ಲ. ಇಟ್ಟೆಲ್ಲಾ ಕರ್ಣಿ ಸಿದ್ದೇಶ್ವರ, ಅಷ್ಟೈಶ್ವರ್ಯ, ಪಂಚಾಮೃತ ಅಡಿಗೆ ಎಲ್ಲಾ ಕೊಟ್ಟಾನ. ಕೊಟ್ಟಾನಲ್ರಿಪ್ಪ. ಈ ಜಾತ್ರೆ ಒಳಗ ನಾವು ಬಂದಿದ್ದೇವೆ, ಇಲ್ಲಿ ನಿಂತಿದ್ದೇವು. ಖರೆ ನಮ್ಮ ಚಿತ್ತ ಎಲ್ಲೆಲ್ಲಿ ಹೋಗಿ ಬರ್ತದ, ಎಲ್ಲೆಲ್ಲಿ ಹೋಗಿ ಬರ್ತದ. ಹೌದ್ರಿ, ಮನಿ ಕಡೆ ಹೋಗ್ಬಾರ್ದಮ್ಮ. ಹೌದ್. ಮತ್ತ 4-5 ದಿನ ಆಯ್ತು ಬಂದ, ಮತ್ ಮನೆ ಕಡೆ ಹೋಗೋದಿಲ್ಲ. ಅದ ಹೋಗೋದರ್ಲ ಗಪ್ಪನ ಕೊತ್ತಾಗ ಅಲ್ಲೇ ಇರತ್ರಿ. ಈ ಮನಸ್ಸಿನ ಜಳಕ ಯಾರು ಮಾಡ್ತಾರ ಅವನಿಗೆ ಮಲ್ಲಿಕಾರ್ಜುನ ದರ್ಶನ ಆಗ್ತದ. ಅಲ್ಲಿ ಬಹಿರಂಗದಾಗ ಪಾತಾಳ ಗಂಗ್ಯಾಗ ಜಳಕ ಮಾಡಬೇಕು. ಇಲ್ಲಿ ಅಂತರಂಗದಾಗ ಹೇಳ್ತಾನ ಜ್ಞಾನಿ, ಈ ಮನಸ್ಸಿನ ಜಳಕ ಮಾಡಬೇಕು. ಹೌದಲ್ರಿಪ್ಪ. ಇದು ಹರಿದಾಡು ಮನಸ್ಸು ನಿಲ್ಲಬೇಕು. ಮನಸ್ಸಿಗೆ ಮಚ್ಚಿಲೆ ಹೊಡೆದಾಗ ಇದು ನಿಲ್ತದ. ಮಚ್ಚಿಲೆ ಹೊಡಿಬೇಕು ಮಹೇಶ. ಆ ಮಲ್ಲಿಕಾರ್ಜುನ ಎಲ್ಲಿ ಅದಾನ ತಂದಾಗ ಜ್ಞಾನಿ ಹೇಳ್ತಾನ, ಎಲ್ರಿಪ್ಪ? ಆಗಿನ ಕಾಲದೊಳಗ ಈಗೂ ತೊಡೆ ಮಂದಿದಾರ ನಮ್ಮ ಅವುಗಳು. ಇಲ್ಕಲ್ಲದಡಿ ಸೀರಿ ಉಟ್ಟು, ಯಾದವಾಡ ಕುಬಸದ ಕಣ ತೊಟ್ಟು, ಯಾದವಾಡ ಕುಬಸದ ಕಣವನ್ನು ತೊಟ್ಟು, ಕೂದಲವನ್ನ ಬಾಚಣಿಕೆ ಮಾಡಿಕೊಂಡು ಆ ಕೂದಲ ಎಲ್ಲಿ ಕಟ್ತಿದ್ರು ತಾಯಂದ್ರ ಅವಾಗ? ಇಲ್ಲಿ ಕಟ್ತಿದ್ರಲ್ಲ, ಗಾಳಿ ಮಾಡಿ ತುರ್ಬಾ ಕಟ್ತಿದ್ರ ಆಗಿನ ಕಾಲದಾಗ ನಮ್ಮ ಅವ್ಗಳು ತುರ್ಬಾ. ಹೌದಲ್ರಿಪ್ಪ. ಯಾಕ ತುರ್ಬಾ ಕಟ್ತಿದ್ರು ಅಂತಂದ್ರ, ಯಾಕ್ರಿ? ಆ ಜಾಗ ಬಹಳ ಸೂಕ್ಷ್ಮವಾಗಿರ್ತಕ್ಕಂಥದ್ದು. ಎಲ್ಲಿ ಬೇಕಾದಲ್ಲಿ ಹೊಡೆದ್ರ ಬಡದ್ರ ಮನುಷ್ಯ ಉಳಿತದ. ಖರೆ ಆ ಜಾಗಕ್ಕೆ ಹೊಡೆದ್ರ ಉಳಿಗಾಲಿಲ್ಲ. ಆ ಜಾಗಕ್ಕೆ ಹೊಡೆದ್ರ ಉಳಿಗಾಲಿಲ್ಲ. ನಾ ತಿಳ್ಕೊಂಡೇನ್ರಿ ಯಾಕೆ ಕಟ್ತಾರ. ಆಗಿನ ಕಾಲ ರಬ್ಬಲ್ ಸಿಗ್ತಾವಲ್ಲ ಆಮ್ಲನ್ರಿ. ಇಲ್ಲ, ತಲೆಬೆಂದಿಗೆ ಕೊಲೆ ಮೇಲೆ ಮಗ ಕರೇನಿ. ಹೌದು ಪುಣ್ಯಾತ್ಮರೇ. ಎಲ್ಲಿ ಇರ್ತಾನ ಮಲ್ಲಿಕಾರ್ಜುನ ಅಂತಂದ್ರ ಪಶ್ಚಿಮ ಚಕ್ರದಲ್ಲಿ ವಾಸ ಮಾಡ್ಯಾನ ಚಿತ್ತಿಟ್ಟ ಕೆಳಯ ಅಂತ ಹೇಳಿದ್ರು. ಹೌದಲ್ರಿಪ್ಪ, ಹೌದು. ನಮ್ಮ ತಾಯಂದಿರು ತುರ್ಬಾ ಕಟ್ಟುವಂತ ಜಾಗದೊಳಗ ಪಶ್ಚಿಮ ಚಕ್ರ ಅಂತ ಕಲ್ದಾರ. ಅಲ್ಲಿ ಮೆದುಳು ಇರ್ತದ. ಸ್ವಲ್ಪ ಬಡಿ ಮುಂದೆ ಹೆಚ್ಚಕಮ್ಮ ಆಯ್ತಪ್ಪ ಅಂತಂದ್ರ ಮೆದುಳು ತಿರುಗಿತು ಅಂತಂದ್ರ
ಹಾ ಹಾ ಮನುಷ್ಯ ಮನುಷ್ಯ ಉಳ್ಯಾಕ ಸಾಧ್ಯ ಇಲ್ಲ. ಉಳಿದಲ್ಲ ಮನುಷ್ಯ ಬಿಡಿ ಹಂಗ ಜ್ಞಾನಿ ಹೇಳ್ಕೊತ ಬಂದ. ಇವತ್ತಿನ ದಿವಸ ದಾನ ಮತ್ತು ಧರ್ಮ ಅಂತಕ್ಕಂತ ಎರಡು ವಿಷಯಗಳಲ್ಲಿ ಏತಮ್ಮ ಕುಂಡ್ರಪ್ಪ. ಹಾ ದಾನ ಮತ್ತು ಧರ್ಮ ಅನ್ನತಕ್ಕಂತ ಎರಡು ವಿಷಯಗಳಲ್ಲಿ ನಮ್ಮ ಆಳಿಗೆ ಪಿಂಟು ಮಾಸ್ತರ್ಗ ದಾನದ ಪಾಲ್ ಹೋಗ್ಯದ, ನಮಗ ಧರ್ಮದ ಪಾಲ ನಾವು ಹಿಡ್ಕೊಂಡಿವಿ. ಹೌದಲ್ರಿಪ್ಪ. ಒಂದ್ ಮಾತ ಪಿಂಟು ಮಾಸ್ತರ್ ಹೇಳ್ದ. ಏನ್ ಹೇಳ್ರಿ? 11 ಗಂಟೆ ಆದ್ರೂ ಇನ್ನ ಬಂದಿಲ್ಲ. ಹಾ ಮತ್ತ ಕುಂಬಾರಿಗೆ ಎನಿಸಿದ ಮುತ್ಯ ಬಂದಾನ ಕರೆ ಅವನಕ್ಕಿಂತ ಹೆಚ್ಚಿನವ್ರು ಆದ್ರಿ ಇವ್ರು ಅವನ ಆಳ ಮಕ್ಕಳ. ಹೌದಲ್ರಿಪ್ಪ. ಅವ್ರು ಯಾರು ಹೇಳವ್ರು ಕೇಳವ್ರು ಅದಾರಿಲ್ಲೋತನ ಅಂದಾಗ ಹೇಳ್ದವ. ಏನ್ ಹೇಳ್ತಾರೆ? ಆರೇನು ಮಾಡುವರು ಯಾರಿಂದೇನಾಗುವುದು ಪೂರ್ವ ಜನ್ಮದ ಕರ್ಮ ಇದಿ ಬೆನ್ನ ಬಿಡದಯ್ಯ, ವಿಧಿ ಬೆನ್ನ ಬಿಡದಯ್ಯ. ನಾ ಎಲ್ಲ ಬರ್ಬೇಕತ್ತೀನಿ ಕರೆ ಯಾವಾಗ ಬರ್ಬೇಕು ಎಷ್ಟೊತ್ತಿಗೆ ಬರ್ಬೇಕು ಅದು ಗೆಣಸಿದ ಮುತ್ಯಾಗ ಗೊತ್ತದ. ಅದು ಗೆಣಸಿದ ಮುತ್ಯಾಗ ಗೊತ್ತದ. ನಾ ಎಲ್ಲ ಬರ್ಬೇಕಂತೇಳಿ ನಿನ್ನೇನ ರಾತ್ರಿ ರಾಯವಾಗ ತಾಲೂಕ ಅಲಗವಾಡಿಗೆ ಹಾಡಿಕೆ ಮಾಡಿ ಮುಂಜಾನೆ ಎದ್ದ. ಹೌದು. ತಿಡುಗುಂದಿ ದಾಟಿ ಹಾವೇ ದಂಡೆ ಗಾಡಿ ತರಿವಿ ಮಕ್ಕೊಂಡಾರ. ಮುಂಜಾನೆ ಎದ್ದು ಬರೋ ಟೈಮ್ದಾಗ ಆಳ್ಗಿ ಬಂದಾರ ಮ್ಯಾಗ ಬಾಲ್ಜಾಯಿಂಟ್ ಮುರ್ದತ್ರಿ. ಹಾ ಅಯ್ಯೋ ಪಾಪ. ನಿಮ್ಮನ್ ಲಗ ಹೊಡ್ಸವ ಗೆಣಸದ ಮುತ್ಯಾಕರೆ ಯಾಕೆ ಬಿಟ್ಟನವ? ಡೌಟ್ ಬಂದಾನ್ರಿ ಗಾಡ್ಯಾಗ ಅವನು ಬಂಡಾರ ಚೀಲ ಜಾಡಿದಾವು. ಏನೋ ನನ್ನ ಹೆಸರು ಹೇಳಿ ಮಕ್ಕಳು ಬದುಕಾಗತ್ಯಾರ, ಇವು ಸತ್ ಹೋಗ್ಬಾರ್ದು ಹಾಡಿಕೆಗೆ ಬಂದಾಕತ್ತೇಳಿ ನಿಮ್ಮನ್ನ ಉಳಿಸ್ಯಾನವ್. ಏನೋ ಬಾಲ್ಜಾಯಿಂಟ್ ಕಟ್ ಆಗಿ ಇದೊಂದು ಸಲ ಅಲ್ಲಿಗೆ ಬಂದರ ಮ್ಯಾಗ ಗಾಡಿ ನಡಾಗನ ಬ್ಯಾರೆ ಗಾಡಿ ತಗೊಂಡು ಬಂದರಿ. ಮತ್ತ ಈಗ ಒಂದ ಮಾರ್ಚ್ 1ನೇ ತಾರೀಕು ಹಿಡ್ಕೊಂಡು ಇಳಿತಾಕ ನನ್ನ ಜೋಡಿ 15 ಬಂಡಾರ ಕಾರ್ಯಕ್ರಮ ಮಾಡಿರಿ ನೀವು. ಮಾಡ್ಯಾರ್ಲ? ರಾತ್ರಿ 11 ಒಳಗೆ ಯಾವಾಗ ಬಂದಿರಪ್ಪ ನೀವು? ಖರೆ ನಿಮ್ಮ ಅವು ನಾನೇ ಮಾಡಿ ಹೇಳಿ ನೋಡು. ಹೇಳ್ತಾರ ಗೋವಾಕ್ ವಾದೋಸ್ ಬಂದಾರ್ಲ. ಮತ್ತ ಅವಾಗ ಏನಾಗಿತ್ರಿ? ಕೇಳು. ನಿಂಬ್ಯಾಳ ಊರಕ್ಕ 300 ಕಿಲೋಮೀಟರ್ದಿಂದ ಬಂದ ಹನುಮಂತ ಮಾಸ್ತರ್ನ ಕರ್ಕೊಂಡು ಪಿಂಟು ಮಾಸ್ತರ್ಗ ಇದ ಊರಾಗಿಂದ ಗಾಡಿ ಕೊಂಡು ಕೊಟ್ಟಿದ್ದೆವು. ಹೌದು. ಮಗ ಹಾಡಿಕೆ ಮಾಡತೈತಿ, ಹಂಗೆ ತಿರುಗಾಡೋದು ಬ್ಯಾಡ, ಇದು ಗಾಡಿ ತಗೊಂಡು ತಿರುಗಾಡ್ಲತ್ತೇಳಿ 3,20,000 ಕೊಟ್ಟ ಗಾಡಿ ಕೊಂಡು ಕೊಟ್ರ ಯಾವ ಜಾಗದಾಗಿಂದ ಗಾಡಿ ಹೋಗ್ಯದ ಹೊಳ್ಳಿ ಈ ಜಾಗಕ್ಕ ಗಾಡಿ ಬಂದಿಲ್ಲ ಅಂದ್ರೆ ತಿಳ್ಕೊ ಮಗ ನಾನು ಎಷ್ಟು ದುಡಿಯಾಕತ್ತಿದೆ ಅನ್ನೋದು. ಹೌದು. ಇದೇ ಜಾಗದಾಗಿನ ಗಾಡಿ ಹೊಳ್ಳಿ ಈ ಜಾಗಕ್ಕೆ ಬಂದಿಲ್ಲ ಅಂದ್ರೆ ಯಾಕೆ ಬರೋಗೊಟ್ಟಿಲ್ಲ ಗೆಣಸದ ಮುತ್ಯ? ಯಾಕೋ ವಿಜಯ್ ಮಾವ ನೀ ತಪ್ಪು ಮಾಡ್ಬೇಡ, ಮತ್ತೆ ಎಲ್ಲರ ಹಂಗ ಮಾಡಿದಾನ. ಹಾಡಿಕೆ ಪಗಾರ ಇನ್ನೊಬ್ರಿಗೆ ಹೋಗ್ಬಾರ್ದು, ಗಾಡಿ ಬಾಡಿಗೆ ಇನ್ನೊಬ್ರಿಗೆ ಹೋಗ್ಬಾರ್ದ. ಹೌದು. ಹೇಳಿಕೆ ರೊಕ್ಕ ಇನ್ನೊಬ್ರಿಗೆ ಹೋಗ್ಬಾರ್ದು, ದಿಮ್ ಬಾರಿಸಿದ ಪಗಾರ ಇನ್ನೊಬ್ರಿಗೆ ಹೋಗ್ಬಾರ್ದ. ಇನ್ನು ಹಂಗ ಮಾಡ್ಬೇಡ ಅಣ್ಣ, ಒಂದ್ ಪಗಾರ ಎಲ್ಲಾ ನನಗೆ ಆಗ್ಬೇಕು, ಎಲ್ಲಾ ನನಗೆ ಆಗ್ಬೇಕು. ನಿನ್ನ ಗಾಡಿ ಅಳಿಯಾಗ ನಿಲ್ಬೇಕು, ಬಾಡಿಗೆ ತಗೊಂಡ್ರೆ ನೀನ್ ನಿಂಬೆಳಕ್ ಬರ್ಬೇಕು. ಹಂಗ ಆಗ್ಬಾರ್ದ್ರಲ್ಲ. ಗೆಣಸಿದ್ದ ಮುತ್ಯ ಕರ್ಣಿಸಿದ್ದ ಬಾಳ ಹೆಚ್ಚಿನವ್ರದಾರ. ಹೌದು. ಪಿಂಟು ಮಾಸ್ತರ್ ನಿನ್ಗೊಂದ್ ಮಾತು ಹೇಳ್ತೀನಿ. ಏನ್ರಿ? ನೋಡಪ್ಪ, ಅಚಾನಕ್ ಆಗೋದಕ್ಕೆ ಆಗಲಿ, ಅದ್ ನಾ ಬ್ಯಾಡ ಅನ್ನಂಗಿಲ್ಲ. ಖರೆ ಯಾವತ್ತು ಮತ್ತು ದಿನ ಸತ್ರ ದಿನ ಯಾರಲ್ಲ ಅವರು? ಯಾರು? ಮಾರ್ಚ್ 1ನೇ ತಾರೀಕು ಹಿಡ್ಕೊಂಡು ಇಲ್ಲಿವರೆಗೆ ನಿನ್ನೂ 72 ಬಂಡಾರ ಅದು, ನನ್ನೂ 72 ಬಂಡಾರ ಅದು. ಹೌದು. ಒಂದು ದಿವಸ ಸರಳ ಟೈಮ್ಗೆ ಹೋಗಿರಿ ನೀವು. ಮೊನ್ನೆನ ರಾತ್ರಿ ಸಂಕನಾಳದಾಗ ಗುರ್ಲಿಂಗ್ ಮಾಸ್ತರ್ ಊರಾಗ ನಾನ್ ನೀನು ಹಾಡಿಕೆ ಮಾಡಿವಿ. ಮಾಡಿದೇವಲ್ರಿ. ಬೆಳಗಿನ 4ಕ್ಕೆ ಮಂಗಳಾರತಿ ಆಗೈತಿ. ನಿನ್ನೆ ಮುಂಜಾನೆ ಎದ್ದು 11 ಹಾಡಿಕೆಗೆ ಹೋಗಿದ್ದೀನಿ ಹಗಲಿ. ದೂರ ತಡ್ರಿ ರೋಟ. ಮತ್ತ ಬೆಳಗಿನ 4 ಗಂಟೆಗೆ ಮಂಗಳಾರತಿ ಆಗ್ಯದ. ಅಗರ ಕೇಳಕ್ಕೆ ನಾವು ಸಂಗೊಳ್ಳಿ ಮುತ್ಯ ಅವ್ರ ಜೋಡಿ ಮುಂಜಾನೆ 9 ಗಂಟೆಗೆ ಹಾಡಿಕೆ ಚಾಲು ಆಗಿ ಸಂಜೆ 5 ಗಂಟೆಗೆ ಮಂಗಳಾರತಿ ಆಗ್ಯದ ನಮಗ. ಆಗೈತಲ್ರಿಪ್ಪ. ನಿನ್ನೆನ ರಾತ್ರಿ ನಾವು ಸಂಗೊಳ್ಳಿ ಮುತ್ಯ ಅವ್ರ ಮಠದಾಗ ವಸ್ತಿ ಮಾಡಿದ್ರಲ್ಲ. ವಸ್ತಿ ಮಾಡಿ ಮುಂಜಾನೆ ಜಳಕ ಮಾಡಿ ಈ ಊರಿಗೆ ಬಂದಿವಿ. ಹೌದು. ಇವತ್ ರಾತ್ರಿ ಮತ್ ಮುದೋಳ್ ತಾಲೂಕ ಹೋಗೋದದ. ಈ ಭಂಡಾರದೊಳಗೆ ಬಹಳ ನಿಷ್ಠೆಯಿಂದ ನಾವು ನೀವು ನಡಿಬೇಕಾಗ್ತದ. ನಡಿಬೇಕ್ರಲ್ಲ. ಏನೋ ಹುಡುಗರ ಬುದ್ಧಿ ಕಾಲು ಜಾರಿ ಬಿದ್ದಿ ಹಿಂಗ ಆಗಬಾರ್ದ್ರಲ್ಲ. ನೀ ಸಣ್ಣವಲ್ಲಿನ 3 ಮಕ್ಕಳು ಮನುಷ್ಯ ಅದಿ. ಈ ಶಿವಸ್ಥಾನದಾಗ ಟೈಮಕ್ ಮಹತ್ವ ಕೊಡು. ಹೌದು. ಜನರಿಗೆ ಮಹತ್ವ ಕೊಡು. ಭಂಡಾರಕ್ಕೆ ಕಿಮ್ಮತ್ತು ಕೊಡು. ಕೊಡ್ರಿ. ಒಂದು ಮಾತು ಹೇಳ್ತಾರ ಜ್ಞಾನಿಗಳು. ಏನ್ರಿ? ನಿಂಬ್ಯಾಳ ಊರಾವ ಒಬ್ಬ ಕುರಿ ಕಾಯುವಂತ ಕುರಿಗಾರ ಬ್ಯಾಸಿಗೆ ದಿನ ಭೂಮಿ ಎಲ್ಲ ಬೈಲದ. ಹೌದು. ಬ್ಯಾಸಿಗ್ರಿ ಭೂಮಿ ಎಲ್ಲ ಬೈಲದ. ಏನ್ ಮಾಡ್ಯಾನ, ಕುರಿ ಹಿಂದ ಮೇಯ್ಕೋತ ಬೆನ್ನ ಹತ್ಯಾವ, ಮುಂದ ಹೊಂಟಾನಲ್ರಿಪ್ಪ. ಅದಕ್ಕಿಂತ ಮೊದಲ ಏನಾಗ್ಯದ ಅಂತಂದ್ರ ಏನ್ರಿ? ಕಲಬುರ್ಗಿ ಗುಲ್ಬರ್ಗ ಒಬ್ಬ ದೇಸಾಯಿ ಏನ್ ಮಾಡ್ಯಾನ, ಬ್ಯಾಟಿ ಆಡ್ಕೋತ ಬಂದಾನ. ಬ್ಯಾಟಿ ಆಡ್ಕೋತ ಬಂದಾನಲ್ರಿಪ್ಪ. ಬ್ಯಾಟಿ ಆಡ್ಕೋತ ಕುದುರೆ ಮ್ಯಾಗ ಸೈನ್ಯ ತಗೊಂಡು ಹೋಗುವಾಗ ಚಾಟಿಯಿಂದ ಕುದುರೆಗೆ ಹೊಡಿವಾಗ ಬಲ್ಲಾಗಿನ ಒಂದ ಕುಂದರದ ಹರಳ
ಜಾರಿ ಬಿದ್ದದ ಭೂಮ್ಯಾಗ. ಜಾರಿ ಬಿದ್ದತ್ರಲ್ಯ. ವಜ್ರದ ಹಲ್ಲ ಜಾರಿ ಬಿದ್ದದ. ಹಾ ಹಾ ಇವ ನಿಂಬಾಲ್ ನಾವು ಕುರಿಯಾವ ಏನ್ ಮಾಡ್ಯಾನ, ಕುರಿ ಮೆಸ್ಕೋತ ಹೊಂಟಾನಲ್ರಿಪ್ಪ. ಹಗಲಿ ಬಾರ ಟೈಮ್ದಾಗ ಬಿಸಿಲಿಗೆ ಆ ಹಲ್ಲ ಮಿರಿ 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 ಬಿಂಚಾತಿತ್ತದ. ಮಿಂಚಾಕತಿತ್ತಲ್ರಿಪ್ಪ. ಏನ್ ಮಿಂಚತದ ಭೂಮ್ಯಾಗ ಅಂತೇಳಿ ಹೋಗಿ ನೋಡ್ತಾನ. ಹಾ ಹಾ ಅಟ್ಟ ಚಂದ ಹಸುವ ನೀರಾಡಿಕೆ ಹಾರಬೇಕು, ಬಾಯಾಗ ನೀರು ಚಲ ಚಲ ಹೊಡಿಬೇಕು. ಹೊಡಿಬೇಕಲ್ರಿಪ್ಪ. ಅಟ್ಟ ಸುಂದರವಾಗಿರ್ತಕ್ಕಂತ ಒಂದು ವಜ್ರದ ಹರಳದ ಉಂಗ್ರ ಸಿಕ್ತಲ್ರಿಪ್ಪ. ಇದೇನೋ ಬಿದ್ದದ, ಇದ್ರಾಗ ಏನ್ ಇದಿಷ್ಟು ಕಿಮ್ಮತ್ ಇರ್ಬೋದು ಇರಾಕಿಲ್ಲ ತಿಳ್ಕೊಂಡು ಹಾ ಹಾ ಕುರಿಗಾರ ಅದನ್ನ ವಿಚಾರ ಮಾಡ್ಲಿಲ್ಲ, ಸುಮ್ ಕಿಶ ಹಾಕೊಂಡನಲ್ರಿಪ್ಪ. ಕಿಶ ಹಾಕೊಂಡು ಸಂಚಾನ ಕುರಿ ಕಾದ. ಸಂಜೆ ಮುಂದೆ ಬರುವಾಗ ಏನ್ ಮಾಡ್ತಾನ್ರಿ, ವಿಚಾರ ಮಾಡಿದ. ಹಾ ಹಾ ನೋಡುನು ಇದ್ರ ಕಿಮ್ಮತ್ತರಿ ಎಟ್ಟ ಆಗ್ತದ ಅಂತೇಳಿ ಕಿರಾಣಿ ಅಂಗಡಿಯಾಗ ಹೋಗಿ ಹಾ ಹಾ ತೋರ್ಸಿದವ್. ತೋರ್ಸಿದ್ರಲ್ಲ, ನನಗ ಇದೊಂದು ಹಳ್ಳಿನ ಉಂಗ್ರ ಸಿಕ್ಕತಿ, ಮತ್ತ ಇದು ಏನ್ ಕಿಮ್ಮತ್ ಆಕತಿ ಹೌದು ಹೇಳುವ ನಾವು ಕಿರಾಣಿ ಅಂಗಡಿ. ಹೌದು ಕಿರಾಣಿ ಅಂಗಡಿ ಅವಂಗೂ ಅದ್ರ ಕಿಮ್ಮತ್ ಗೊತ್ತಿಲ್ಲ. ಗೊತ್ತಿಲ್ಲಲ್ರಿಪ್ಪ. ಕಿರಾಣಿ ಅಂಗಡಿ ಅವಂಗೂ ಅದ್ರ ಕಿಮ್ಮತ್ ಗೊತ್ತಿಲ್ಲ. ನೀನ ಹೇಳು ಏನ್ ಕೊಡ್ಲಿ ಏನ್ ನಾವು. ಹೌದು ಕುರಿಯಾವಂದ ಹಾ ಹಾ 2 ಸೇರ್ ಅಕ್ಕಿ ಕೊಡು, ಉಂಗ್ರ ನಾವು. ಹೌದು ಕರೆ ಐತಿ ಮಾತಂದ. ಏನ್ 2 ಸೇರ್ ಅಕ್ಕಿ ಬಿಡು ತಂದವನ 2 kg ಅಕ್ಕಿ ಕೊಟ್ಟ. ಹಾ ಹಾ ಉಂಗ್ರ ತಂದ. ಆ ಉಂಗ್ರ ಗಲ್ಲೆದಾಗ ಹೋಗ್ಕೊಂಡವ್. ಆ ಹಳ್ಳ ಉಂಗ್ರ ಅದ್ರ ಕಿಮ್ಮತ್ತ ಇಲ್ಲಿ ಕುರಿಯಾವಂಗೂ ಗೊತ್ತಿಲ್ಲ, ಹೌದು ಮತ್ತ ಇಲ್ಲಿ ಕಿರಾಣಿ ಅಂಗಡಿ ಅವಂಗೂ ಗೊತ್ತಿಲ್ಲ. ಗೊತ್ತಿಲ್ರಲ್ಲ. ಮುಂದ್ 8-10 ದಿನ ಹೋಯ್ತು. ಗಲ್ಲೆದಾಗಿನ ರೊಕ್ಕ ತೆಗೆದ ಲೆಕ್ಕ ಮಾಡಿ ಹಾ ಹಾ ಮನ್ಯಾಗ ಇಡುವಾಗ ಗಲ್ಲೆದಾಗ ಆ ಉಂಗ್ರ ನೋಡಿದ. ಹಾ ಹಾ ಕುರಿಯಾವಾಗ 2 kg ಅಕ್ಕಿ ಕೊಟ್ಟಿನಿ, ಈ ಉಂಗ್ರ ಈ ಗಲ್ಲೆದಾಗ ಹೋಗ್ಕೊಂಡಿನಿ. ಹೌದು ಇದ್ರ ಕಿಮ್ಮತ್ತರ ಏನಾಕತಿ ನೋಡ್ಬೇಕತ್ತ ಪತ್ತಾರ ಅಂಗಡಿಗೆ ತಗೊಂಡು ಬಂದದನ ಉಂಗ್ರ. ಹಾ ಹಾ ಹಳ್ಳ ಉಂಗ್ರ ಹಳ್ಳ. ಹಾ ಹೌದು ಪತ್ತಾರ ಅಂಗಡಿ ತಂದ ಪತ್ತಾರನ ಕೈಯಾಗ ಕೊಟ್ಟ. ಹಾ ಹಾ ಪತ್ತಾರಂದ ಎಟ್ ಕೊಡ್ಲಿ ಇದಕ್ಕ ನಾವು. ಹೌದು ಇದಕ್ಕೂ ಗೊತ್ತಿಲ್ಲ ಗಪ್ಪ ನಾವು. ಹಾ ಹಾ ಯಾರ ಕಿರಾಣಿ ಅಂಗಡಿ ಅವ. 200 ರೂಪಾಯಿ ಕೊಡ್ಲ ಅಂದ ನಾವು ಕಿರಾಣಿ ಅಂಗಡಿ ಅವ. ಹೌದು ಇದು ಬಕ್ರಾನ ಕಾಣ್ತೈತಿ ಅಂತ ಪತ್ತಾರ ಏನ್ ಮಾಡಿದ, 200 ಕೊಟ್ರ ಆ ಉಂಗ್ರ ಗಲ್ಲೆದಾಗ ಹೋಗ್ಕೊಂಡ. ಹಾ ಹಾ ಇವ ಕಿರಾಣಿ ಅಂಗಡಿ ಅವ ತಿಳ್ಕೊಂಡ. ಪತ್ತಾರ ಶಾನೆ ತಿಳ್ಕೊಂಡು ನೀನು ಹುಚ್ಚಾಯ್ತಿದ್ 200 ರೂಪಾಯಿ ಕೊಟ್ಟೈತಿ, ಇದಕ್ಕೆ 2 kg ಅಕ್ಕಿ ಕೊಟ್ಟು ನಾ ತಗೊಂಡಿನ ಇವ ಅಂದ. ಹಾ ಹಾ ಮುಂದೊಂದ್ 8 ದಿನ ಬಿಟ್ಟ ಮುತ್ತಗಾರ ಬಂದ. ಬಂದಲ್ರಿಪ್ಪ. ವಜ್ರು ಮುತ್ತು ಹಿಂಗ ವ್ಯಾಪಾರಿ ಬಂದಲ್ರಿಪ್ಪ. ಬಂದಂತ ಟೈಮ್ದಾಗ ಆ ಪತ್ತಾರಂದ, ಹಾ ಹಾ ನನ್ನ ಕಡೆ ಒಂದು ವಜ್ರದ ಹಳ್ಳದ ಒಂದು ಉಂಗ್ರದ, ಹಾ ಹಾ ಈ ಉಂಗುರ ಏನ್ ಕಿಮ್ಮತ್ ಆಗ್ತದ ನೋಡು ಅಂದ. ಹೌದು ಅವ ಹಿಂಗ ಹೊಳಿಸಿ ನೋಡಿದ. ಹಾ ಹಾ ಏನ್ ಕೊಡ್ಲಿ ಇದಕ್ಕಂದ. ಹೌದು ಏನ್ ಕೊಡ್ಲಿ ಇದಕ್ಕಂದಾಗ ಮುತ್ತಗಾರ ಅಂದ. ಹಾ ಹಾ ಇಟ್ಟಂದಾಗ ಆ ಪತ್ತಾರಂದ, ಹಾ ಹಾ ಇವಂಗೂ ಬಹುಶಃ ಇದ್ರ ಕಿಮ್ಮತ್ ಗೊತ್ತಿಲ್ಲಂಗ ಕಾಣ್ತದ, ಹೌದು ಇವನಿಗೆ ನಾನೇ ಮಾತಾಡ್ಬೇಕಂದ. ಹಾ ಹಾ 500 ರೂಪಾಯಿ ಕೊಡ್ರಿ ಅಂದ ಹೌದು ಪತ್ತಾರ. ಹೌದು ಈ ಉಂಗುರಕ್ಕೆ 500 ರೂಪಾಯಿ ಕೊಡ್ರಿ ಅಂತಂದಾಗ ಮುತ್ತಗಾರಂದ, ಹಾ ಹಾ ಇದು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತ ವಜ್ರದ ಹಲ್ಲ, ಹಾ ಹಾ ಈ ಹುಚ್ಚು ಪತ್ತಾರಿಗೆ ಇದು ಗೊತ್ತಿಲ್ಲ, 500 ರೂಪಾಯಿದಾಗ ಬತ್ತಲ್ಲ. ಹೌದು 1 ವರ್ಷ ನಾ ವ್ಯಾಪಾರ ಮಾಡ್ರು ಇದು ಉಳಿತಾಯ ಇಟ್ಟು ಹಾಕಿದ್ದಿಲ್ಲ. ಹೌದು ಮುಂಜಾನೆ ಎದ್ದು ಕರ್ಣಿಸಿದ್ದ ನನಗೆ ಹೊಲದ ತಿಳ್ಕೊಂಡು ಕಿಶದಾಗಿಂದ ತೆಗೆದ 500 ರೂಪಾಯಿ ಕೊಟ್ಟ ವಜ್ರದ ಹಲ್ ತಗೊಂಡಲ್ರಿಪ್ಪ. ತಗೊಂಡ ಆ ಟೈಮದೊಳಗ ಹಿಂಗ ಅಂಗಯ್ಯ ಹಿಡ್ದ, 500 ರೂಪಾಯಿಗೆ ನಿನಗೆ ತಗೊಂಡಿನಿ, ಕೋಟಿ ರೂಪಾಯಿ ನನಗೆ ಲಾಭ ಮಾಡ್ತೇಳಿ ಹಳ್ಳದ ಕಡೆ ನೋಡ್ಕೋತ ಹಿಂಗ ಕೈ ಮಾಡತ್ತಿದ್ದ. ಕೈಯಾಗಿಂದ ಜಾರಿ ಹಳ್ಳ ಕಲ್ಲು ಮ್ಯಾಗ ಬಿತ್ತು. ಬಿದ್ದು 1000 ಹೋಳಾಗಿ ಇಟ್ಟಿಟ್ಟ ನುಚ್ಚಾಗಿ ಬಿತ್ತು. ಹೌದಲ್ರಿಪ್ಪ. ಕಣ್ಣಾನ ನೀರು ದಳ 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 ಹೊಂಟು. ಹೊಂಟು ಅಲ್ರಿಪ್ಪ. 500 ರೂಪಾಯಿ ಕೊಟ್ಟ ನಾ ಹಳ್ಳ ತಗೊಂಡಿನಿ. ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತ ಹಳ್ಳ ಮಣ್ಣ ಪಾಲಾಯ್ತು, ನೆಲಪಾಲಾಯ್ತಲ್ಲ. ಆಯ್ತಲ್ಲ. 500 ರೂಪಾಯಿ ಹೋದು ಕೋಟಿ ರೂಪಾಯಿ ಬೆಲೆ ಬಾಳುವಂತ ವಜ್ರ ಹೋಯ್ತಲ್ಲ. ಅಳುವಾಗ ವಜ್ರದ ಹರಳು ಮಾತಾಡ್ತದ. ಏನಂತ ಹೇಳ್ತತ್ರಿಪ್ಪ? ಮುತ್ತಿನ ವ್ಯಾಪಾರಿ ಮಾರ್ವಾಡಿ, ನೀನು ನನಗ 500 ರೂಪಾಯಿ ಕಿಮ್ಮತ್ ಕಟ್ಟಿ ಕೋಟ್ಯಾಂತರ ರೂಪಾಯಿ ಲಾಭ ಮಾಡ್ಕೋಬೇಕಂದಿ. ಹೌದಲ್ರಿಪ್ಪ. ಹೌದಾ? ಮತ್ತ ಅಂದಾಗ ಅವ ಅಂದ ವ್ಯಾಪಾರಿ, ಯಾಕ ನನ್ನ ಕೈ ಅಂದ ಬಿದ್ದು ಹೊಡೆದ್ ಎತ್ ಕೇಳಿದ ಅದಕ್ಕೆ. ಹೌದು. ಅವಾಗ ಮುತ್ತ ಹೇಳ್ತದ, ವಜ್ರದ ಹಲ್ ಹೇಳ್ತದ. ಏನ್ ಹೇಳ್ತದ್ರಿ? ಕುರಿ ಮೇಸುವಂತ ಕುರಿಗಾರ ನನಗ 2 kg ಅಕ್ಕಿ ತಗೊಂಡು ಕೊಟ್ಟಾನ, ಅವನ ಮ್ಯಾಲೂ ನನಗ ಸಿಟ್ಟಿಲ್ಲ. ಒಬ್ಬ ಅಂಗಡಿ ಮಾಲೀಕ ನನಗೆ 200 ರೂಪಾಯಿ ಪತ್ತಾರ್ಗ ಮಾರ್ಯಾನ, ಅವಂಗೂ ನನಗೆ ಸಿಟ್ಟಿಲ್ಲ. ಪತ್ತಾರ 500 ರೂಪಾಯಿ ತಗೊಂಡ ನಿನಗ ಕೊಟ್ಟಾನಲ್ಲ, ಆ ಪತ್ತಾರನ ಮ್ಯಾಗೂ ನನಗೆ ಸಿಟ್ಟಿಲ್ಲ. ಅವನ ಮ್ಯಾಲೂ ಸಿಟ್ಟಿಲ್ಲ. ನನಗೆ ಯಾರ ಮ್ಯಾಲ ಸಿಟ್ಟದ ಅಂದ್ರ 500 ರೂಪಾಯಿ ಕೊಟ್ಟ ನನಗೆ ತಗೊಂಡಿ, ನನ್ನ ಬೆಲೆ ನಿನಗೆ ಗುರ್ತಿತ್ತು. ಹೌದು.
ಖರೆ 500 ನನಗ್ ಕಿಮ್ಮತ್ ಕಟ್ಟಿದೆಲ್ಲ ಆಹಾ ನಿನ್ನ ಕೈಯಾಗ ನಾ ಬಾಳ ಬಾರದತ್ತೇಳಿ ಕೈಯಾಗಿಂದ ಬಿದ್ದು 1000 ಹೋಲಾಗಿನಿ ಅತ್ತ ಅದು ವಜ್ರದ ಹಲ್ಲ ಆಹಾಹಾಹಾಹಾಹಾ. ಹಂಗ ಹಾ ಇದು ಹೇಳಾಕ ಮಾತಾಯ್ತು. ಮಾತಾಯ್ತಲ್ರಿಪ್ಪ. ಭಗವಂತ ನಮಗ ನಿಮಗ ಹಾ ಹಾ ಬೆಲೆ ಕಟ್ಟಲಾರ್ದಂತ ವಜ್ರದ ಹಳ್ಳ ಕೊಟ್ಟಾನ. ಇದೊಂದು ಜೀವಾತ್ಮ ಇಟ್ಟಾನ. ಜೀವಾತ್ಮ ಇಟ್ಟಾನಲ್ರಿಪ್ಪ. ಇದಕ್ಕ ಜೀವಾತ್ಮ ಇಟ್ಟಾನ. ಇದಕ್ಕೆ ಯಾರ ಕಿಮ್ಮತ್ ಕಟ್ತೀರೇನ್ರಿ? ಇಲ್ರಿಪ್ಪ. ₹1 ಏನಾರ ರೊಕ್ಕ ತಗೊಂಡ್ ಇದನ್ನ ನಾವು ಕೊಡ್ಬೇಕಾದ್ರೆ ಇದನ್ನ ಕೊಡ್ಬೇಕಾದ್ರೆ ನಮಗ ತಗೊಂದಿಲ್ಲ ಅಲ್ರಿಪ್ಪ. ಕೊಟ್ಟಿಲ್ಲ. ಹಾ ಹಾ ಭಗವಂತ 3.5 ಮಳದ ಶರೀರದೊಳಗ ಆಹಾ ಪೃಥ್ವಿ ಆಪ್ ತೇಜ ವಾಯು ಆಕಾಶವೆಂಬ ಪಂಚ ಮಹಾಭೂತದ ಶರೀರದೊಳಗ ₹1 ತಗೊಳ್ಳಾರ್ದೆ ಇದ್ರೊಳಗ ಆತ್ಮರಾಮ ಜೀವಾತ್ಮನ ಇಟ್ಟಾನಲ್ರಿಪ್ಪ. ಇಟ್ಟಾನ ಅಂತಂದ್ರ ಇದ್ರೊಳಗ ನಾವ್ ಏನೇನ್ ತುಂಬಾಕತ್ತೀವಿ? ಏನ್ ತಿನ್ನಬಾರ್ದತಿ ಬಿಡ್ರಿ. ಕೇಳು. ಹಾ ನೀರು ಕುಡಿಯೋದು ಬಿಟ್ಟಿವಿ, ಬ್ಯಾರೆ ಕುಡಿಯಾಕತ್ತೀವಿ. ಹಾಲು ಕುಡಿಯೋದು ಬಿಟ್ಟಿವಿ, ಬ್ಯಾರೆ ಮತ್ತ ಕುಡಿಯಾಕತ್ತೀವಿ. ಹೌದು. ಮತ್ತ ಭಗವಂತ ಪಂಚಾಮೃತ ಊಟ ಮಾಡತ್ತ, ತಾಯಿ ಕೈಯಾಗಿಂದ ಮಡದಿ ಕೈಯಾಗಿಂದ ಊಟ ಮಾಡತ್ತ ಹೇಳಿ ಕಳ್ಸ್ಯಾನಲ್ರಿಪ್ಪ. ನಮಗ ಮನ್ಯಾನ ಕೂಲಸಿಮೆ ಹತ್ತು ರೋಡ್ ದಂಡಿಗೆ ಹೋಗಿ ನಾವು ಉಣ್ಣಾಕತ್ತೀವಿ ಅಂತಂದ್ರ ಇದು ಕಿಮ್ಮತ್ ಕಟ್ಟಲಾರದಂತ ಜೀವ ನಮಗ್ ಹೊಳಿ ಸಿಗ್ತದೇನ್ರಿ? ಸಿಗ್ತೇನ? ಸಿಗುದಿಲ್ರಿಪ್ಪ. ಪಿಂಟು ಏನೋ ಬಾಲ್ ಜಾಯಿಂಟ್ ಕಟ್ ಆಗಿ ಬಂದರ ಮ್ಯಾಗ ಉಳ್ದದಿ ಅಂತಂದ್ರ ಭಂಡಾರದ ಮಹಿಮಾ ಹೆಚ್ಚಿಂದೈತ್ರಿಪ್ಪ. ಟೈಮಕ್ ಮಹತ್ವ ಕೊಡು, ದೇವರ ಮ್ಯಾಲ ನಂಬಿಕೆ ಇಡು. ಇವತ್ತಿನ ದಿವಸ ದಾನ ಮತ್ತು ಧರ್ಮ ಅನ್ನತಕ್ಕಂತ ಪಾಲದಲ್ಲಿ ದಾನದ ಪಾಲವನ್ನ ಪಿಂಟು ಮಾಸ್ತರ್ ಮಾತಾಡ್ಯಾರ್ರಿ. ದಾನ ಮಾಡ್ಯಾರ ಅವ್ರ. ಮಾತಾಡಿ ಒಂದು ದಾನದಿಂದ ಯಾರ ಮೋಕ್ಷಕ್ಕೆ ಹೋದ್ರು ಅನ್ನುವಂತದ್ ಹೇಳ್ದ. ಹೇಳ್ಯಾರ್ಲ. ಧರ್ಮದಲ್ಲಿ ಪ್ರಕಾರಗಳದಾವ, ಧರ್ಮದಿಂದ ಏನಾಗುದದ ಅಂತ ಪಿಂಟು ಮಾಸ್ತರ್ ಹೇಳ್ದ. ಹೇಳ್ಯಾರ್ರಿಪ್ಪ. ತಮ್ಮ ನಿನ್ಗೊಂದ್ ಮಾತು ಹೇಳ್ತೀನಿ. ಏನ್ರಿ? ಧರ್ಮದ ಬಗ್ಗೆ ನಾ ಒಂದೇ ಒಂದು ಮಾತು ಹೇಳ್ತೀನಿ. ಅನೇಕ ಧರ್ಮಗಳದಾವ, ಅದ್ರೊಳಗ ನಾ ಮಾತಾಡುವಂತದ್ದು ಇವತ್ತಿನ ದಿವಸ ಯಾವ್ದ್ರಿ? ಪತಿವರ್ತ ಧರ್ಮದ ಬದ್ದಲ. ಹೌದಲ್ರಿಪ್ಪ. ಪತಿವರ್ತ ಧರ್ಮದ ಬದ್ದಲ ಹಿಡ್ಕೊಂಡು ಮಾತಾಡ್ತೀನಿ. ನೀನು ಅನೇಕ ದಾನಗಳದಾವ. ಅದಾವಲ್ರಿಪ್ಪ. ಅನ್ನದಾನ, ಕನ್ಯಾದಾನ, ಹೊನ್ನದಾನ, ಭೂದಾನ, ಗೋದಾನ, ರಕ್ತದಾನ, ಕನ್ಯಾದಾನ, ಔಷಧ ದಾನ ಮಾಡ್ತಾರ. ಇನ್ನ ಕೇಳಿ ಇವ್ ಹಲ್ಲು ಬಿಟ್ಕೊಂಡು ನಿಮ್ ಒಂದ್ 2 ಹೇಳ್ತಾನ. ಯಾವದವನ್ಪ ನಿನ್ ಕಡೆ? ಹಿಂಗ ಅನೇಕ ದಾನಗಳದಾವ. ಅದ್ರೊಳಗ ಅನ್ನದಾನ ಹಿಡ್ಕೊಂಡು ಪಿಂಟು ಮಾಸ್ತರ್ ಮಾತಾಡಿದ. ಮಾತಾಡ್ಯಾರ್ರಿಪ್ಪ. ಅನ್ನದಾನ ಮಾಡ್ಯಾರ್ರಿ ಅವ್ರು. ನಿಂಬ್ಯಾಳ ಗ್ರಾಮದ ಜನ ಬಹಳ ಬುದ್ಧಿವಂತರಿದ್ರಿ ನೀವು. ಪತಿವರ್ತ ಧರ್ಮ ನಾ ಹಿಡ್ದಿನಿ, ಅನ್ನದಾನ ಅವ್ ಹಿಡ್ದಾನ. ಅನ್ನದಾನದಿಂದ ಅನ್ನದಾನ ಮಾಡಿ ಯಾರು ಮೋಕ್ಷಕ್ಕೆ ಹೋಗ್ಯಾರ? ಯಾರಿಗೆ ಅನ್ನದಾನ ಮಾಡ್ಯಾರ? ಅನ್ನದಾನ ಮಾಡಿಸ್ಕೊಂಡವ್ರು ಯಾರು? ಮಾಡಿದವ್ರು ಯಾರು? ಹೌದು. ಅನ್ನದಾನ ಮಾಡಿ ಮೋಕ್ಷಕ್ಕೆ ಹೋದವ್ರು ಯಾರು? ಸರಳದ್ನೆಲ್ಲ ಹೆಸರು ಹೇಳ್ಬೇಕ್ರಲ್ಲ. ಇನ್ನ ಪತಿವರ್ತ ಧರ್ಮ ಅಂದ್ರೆ ಯಾರು? ಪತಿವರ್ತ ಧರ್ಮದಾಗ ಇದ್ದವ್ರು ಯಾರು? ಯಾರು ದುಡಿದ್ರು ಯಾರ ಮೋಕ್ಷಕ್ಕೆ ಹೋದ್ರು ನಾ ಹೇಳ್ಬೇಕು. ಹೇಳಬೇಕ್ರಲ್ಲ. ಇವತ್ತಿನ ದಿವಸ ಒಂದೇ ಒಂದು ಮಾತ. ಏನ್ರಿ? ಪುಣ್ಯಾತ್ಮರೇ, ಬಾಳ ಮಾತನಾಡಲಾರದೆ ಒಂದೇ ಒಂದು ಮಾತು ತಮ್ಮ ಮುಂದ ಹೇಳ್ರಲ್ಲ. ಹೌದು. ಈ ಜಗತ್ತಿನಲ್ಲಿ, ಈ ಭೂಮಿ ತಲೆ ಮ್ಯಾಲ, ಪುಣ್ಯ ಭಾರತ ಭೂಮಿಯಲ್ಲಿ ಮಾನ ಪತಿವರ್ತಿಯರು ಅಂತೇಳಿ 7 ಮಂದಿ ಅದಾರ. 7 ಮಂದಿ ಅದಾರ್ರಿ? ಮಾನ ಪತಿವರ್ತಿಯರು ಅಂತೇಳಿ 7 ಮಂದಿ ಅದಾರ. 7 ಮಂದಿ ಅದಾರ್ರಿ. ಹೌದ್ರಿ. ಸೀತಾ, ಸಾವಿತ್ರಿ, ಮಂಡೋದರಿ, ಅಹಲ್ಯ ಹಿಂಗ ಅದಾರಲ್ಲ. ಅವ್ರ ಒಳಗ ಒಬ್ಬಕ್ಕಿ ತಾಯಿದು ಒಂದು ವಿಷಯ ಹೇಳುದದ. ಯಾವ್ದ್ರಿಪ್ಪ ಅದು? ಏನ್ ಹೇಳುದದ? ಏನ್ರಿ? ಈ ಭೂಮಿಯ ಮೇಲೆ ಸತ್ಯವಾನನ ಮಡದಿ ಸಾವಿತ್ರಿ. ಸತ್ಯವಾನನ ಮಡದಿ ಸಾವಿತ್ರಿ. ಸತ್ಯವಾನನ ಮಡದಿ ಸಾವಿತ್ರಿ. ಸಾವಿತ್ರಿಯ ತಂದಿ ದೊಡ್ಡ ರಾಜ. ಹೌದು. ದೊಡ್ಡ ರಾಜ ಇದ್ದಲ್ರಿಪ್ಪ. ಆ ರಾಜಾಗ ಒಬ್ಬಕ್ಕೆ ಮಗಳು ಸಾವಿತ್ರಿ. ಹೌದಲ್ರಿಪ್ಪ. ಗಂಡು ಇಲ್ಲ, ಮತ್ತೊಂದು ಹೆಣ್ಣು ಇಲ್ಲ, ಒಬ್ಬಕ್ಕೆ ಸಾವಿತ್ರಿ ಮಗಳ. ಹೌದ್ರಿ. ಅವಾಗ ಪ್ರಾಯಕ್ಕೆ ಬಂದಳು ಸಾವಿತ್ರಿ. ಕೇಳ್ತಾನ, ಯಾರಿಪ್ಪ? ಆ ಸಾವಿತ್ರಿ ತಂದೆ ರಾಜ ಕೇಳ್ತಾನ, ಮಗಳ ಸಾವಿತ್ರಿ ಲಗ್ನ ಪ್ರಾಯಕ್ಕೆ ಬಂದಿದೀಯವ, ನೀ ಒಪ್ಪಿಗೆ ಕೊಟ್ರ ರಾಜರ ಮಕ್ಕಳನ್ನೆಲ್ಲ ಕರೆಸ್ತೀನಿ, ಅದ್ರೊಳಗ ನೀನು ಯಾರ ಮನಸ್ಸಿಗೆ ಬರ್ತಾರ ಇಂಥವನಿಗೆ ಲಗ್ನ ಆಗ್ತೀನಿ ಅಂತೇಳ, ಅವನ ಜೊತೆ ನಾ ಲಗ್ನ ಮಾಡ್ತೀನಿ ಅಂತ ಹೇಳ್ತಾನ್ರಿಪ್ಪ ರಾಜ. ಆ ಟೈಮದೊಳಗ ಸಾವಿತ್ರಿ ಹೇಳ್ತಾಳಪ್ಪ. ಏನ್ ಹೇಳ್ತಾಳ್ರಿ ನಮ್ಮ ಸಾವಿತ್ರಿ? ನನಗ ಲಗ್ನ ಮಾಡ್ಬೇಕಂತ ನೀ ಅಭಿಪ್ರಾಯ ಪಟ್ಟಿದಿ. ಹೌದು.
ನಂದೇನ ತಕರಾರಿಲ್ಲ, ನಾ ಒಪ್ಪಿಗೆ ಅದ. ಒಪ್ಪಿಗೆ ಅದ. ಖರೆ ನಾ ಯಾರನ್ನ ತೋರಿಸ್ತೀನಲ್ಲ ಅವ್ರ ಜೊತೆ ನನಗ ಲಗ್ನ ಆಗ್ಬೇಕಂದ್ಲು. ಹೌದಲ್ರಿಪ್ಪ ಹೌದು. ನನಗ ಹಾ ನಾ ಯಾರಿಗೆ ತೋರಿಸ್ತೀನಿಲ್ಲ ಅವ್ರ ಜೊತೆ ನನಗ ನೀ ಲಗ್ನ ಮಾಡ್ಬೇಕು ಅಂದಾಗ ರಾಜ್ಯ ಅಂದ ಹ್ಞೂ ಆಯ್ತವ ಹೌದಲ್ರಿಪ್ಪ ತೋರ್ಸು ಅಂದು. ಹಾ ಅವಾಗ ಸಾವಿತ್ರಿ ಹೇಳ್ತಾಳ, ಅವ್ರ ಊರಾಗ ಒಬ್ಬ ಬಡವ ಮನುಷ್ಯ, ಹಾ ಹಾ ತಾಯಿ ತಂದೆಗೆ ಕಣ್ಣಿಲ್ಲ, ಕುಡ್ಡದಾರ, ಕೊಡದಾರಲ್ರಿಪ್ಪ, ಇರಾಕ ಮನಿ ಇಲ್ಲ, ಹಾ ಅಡವ್ಯಾಗ ಹೊಲ ಇಲ್ಲ, ಅಡವ್ಯಾಗ ಹೊಲ ಇಲ್ಲ. ಸತ್ಯವಾನನ ತಾಯಿ ತಂದೆಗೆ ಕಣ್ಣಿಲ್ಲ. ಸತ್ಯವಾನ ದಿನನಿತ್ಯದಲ್ಲಿ ಕೊಡ್ಲಿ ಹಗ್ಗ ತಗೊಂಡು ಗುಡ್ಡಕ್ಕೆ ಹೋಗಿ ಕಟ್ಟಿಗೆ ಕಡ್ಕೊಂಡು ಬಂದು ಹಾ ಹಾ ನಿಂಬ್ಯಾಳ ದುದ್ನಿ ಊರಾಗ ಮಾರ್ಕೊಂಡು ಬಂದ ರೊಕ್ಕದಿಂದ ತಾಯಿ ತಂದೆನ ಸಲುತ್ತಿದ್ದ ಅಂತ ಬಡತನ. ಹೌದಲ್ರಿಪ್ಪ ಹೌದು. ಅವಾಗ ಹೇಳ್ತಾಳ, ಸತ್ಯವಾನನ ಜೋಡಿ ನನ್ನ ಲಗ್ನ ಆಗ್ಬೇಕಾಗ್ಯದ, ಅವನ ಮಾಡ್ಕೋತೀನಿ, ನನ್ನ ಲಗ್ನ ಮಾಡಿಕೊಡು ಅಂದಾಗ ರಾಜ ಹೇಳ್ದ, ಏನ್ ಹೇಳ್ತಾನ್ರಿ ಯವ್ವಾ ಯವ್ವಾ ಯಾವ ದೇಶದ ರಾಜನ ಮಗನ ಹೆಸರು ಹೇಳ್ತಾಳೋ ಅಂತ ನಾ ಬಾಯಿ ತೆರ್ಕೊಂಡು ಕೂತೀನಿ. ಆಹಾ ನಮ್ಮ ಊರಾಗ ಒಬ್ಬ ಬಡವ ಮನುಷ್ಯ ಒಬ್ಬ ಸತ್ಯವಾನನ ಹೆಸರು ಹೇಳ್ತೀಯಲ್ಲವಾ, ಹೌದು. ಸತ್ಯವಾನಗ ಕೊಟ್ಟ ಲಗ್ನ ಮಾಡ್ಯಾನಂದ್ರ ಸುತ್ತಿನ ರಾಜ್ಯದ ಜನ ಏನಂದಾರ ನನಗ, ಏನಂತ ಕರ್ದಾರ, ಬ್ಯಾಡ ಮಗಳ, ಬ್ಯಾಡ ಮಗಳ, ಅವನ ಬಿಟ್ಟು ಯಾರನ್ನಾದ್ರೂ ಮಾಡ್ಕೋ ಅಂತಂದಾಗಪ್ಪ, ನಾವು ಲಗ್ನ ಅಂದ್ರ ಆ ಸತ್ಯವಾನನ ಜೊತೆ ಬಿಟ್ರ ನಾ ಯಾರ ಜೊತೆನೂ ಲಗ್ನ ಆಗಂಗಿಲ್ಲ ಅಂದ್ಲು. ಹೌದಲ್ರಿಪ್ಪ ಹೌದು. ಅವಾಗ ಮಗಳ ಮಾತಿಗೆ ಮಾನ್ಯತೆ ಕೊಟ್ಟು ಶಾನ್ಯಾರ ಕಡೆ ಹೋಗಿ ಹೊತ್ತಿಗೆ ತೆಗಸ್ತಾನ ರಾಜ. ಹಾ ಏನ್ ಮಾಡಿತ್ ಬರತ್ರಿಪ್ಪ ಹೊತ್ತಿಗೆ ಒಳಗ? ನನ್ನ ಮಗಳ ಹಾ ಒಬ್ಬ ಬಡವ ಸತ್ಯವಾನಲ್ಲ ಲಗ್ನ ಮಾಡ್ಕೋಬೇಕತ್ತಾಳ. ಹೌದು. ಬ್ಯಾಡತ್ತ ನಾ ಅನ್ನಕತ್ತೀನಿ, ಅವನೇ ಮಾಡ್ಕೋತೀನತ್ತಾಳ ನನ್ನ ಮಗಳ ಸಾವಿತ್ರಿ. ಹೌದು. ಪಂಚಾಂಗ ತೆಗದ್ ಹೇಳ್ರಿ ತಂದಾಗ ಪಂಚಾಂಗ ತೆಗದ ಜ್ಯೋತಿಷ್ಯ ಹೇಳ್ತಾನ. ಹೌದ್. ಏನಂತ ಹೇಳ್ತಾನ, ಏನಂತ ಹೇಳ್ತಾನ್ರಿಪ್ಪ, ಸತ್ಯವಾನನ ಜೊತೆ ನಿಮ್ಮ ಮಗಳ ಸಾವಿತ್ರಿ ಲಗ್ನ ಆದ್ರ ಹೌದ್. ಯಾವ ದಿವಸ ಲಗ್ನ ಆಗಿರ್ತದೋ ಅವತ್ತಿಗೆ ಒಂದು ವರ್ಷಲೇ ಸತ್ಯವಾನನ ಮರಣ ಆಗ್ತದ, ನಿನ್ನ ಮಗಳಿಗೆ ತಾನು ಹೋಗ್ತದ. ಏನ್ ಬೇಕಾಗೈತೆ? ಹೌದ್. ನಗತಿ ಯಾಕ? ಹಾ ಎರ್ಲಿ ಇರ್ತವ್ರಿ. ಮತ್ತೆ ಎಬಿಸಿ ಹಚ್ಚಿರ್ತಿ ಸೋಗ ಮಾಡಿ ಮತ್ತೆ ಏನು ತೆಳ ಚಂದ ಮಾಡಿ ಹೇ ಐತಿ. ಇಲ್ರಿ ನಾ ಏನಂದಿಲ್ರಿ, ಅಜ್ಜ ಅವಾಗ ಜ್ಯೋತಿಷ್ಯ ಹೇಳ್ತಾನ, ಏನ್ ಹೇಳ್ತಾರಿಪ್ಪ, ಸತ್ಯವಾನನ ಜೊತೆ ನಿಮ್ಮ ಮಗಳ ಸಾವಿತ್ರಿನ ಲಗ್ನ ಮಾಡಿ ಕೊಟ್ಟಿದ್ದೇ ಖರೆ ಆದ್ರ ವರ್ಷ ತುಂಬುದ್ರೊಳಗ ಸತ್ಯವಾನನ ಮರಣದ ನಿಮ್ಮ ಮಗಳದ ಮುತ್ತೊತ್ತಾನ ಹೋಗ್ತದ. ಇದೇ ಮಾತು ತಂದ ಮಗಳಿಗೆ ಹೇಳ್ದ, ಮಗಳ ಇದು ಬ್ಯಾಡವ್ವ ಇದು ಬ್ಯಾಡ ತಂದಾಗ ಮಗಳು ಹೇಳಿದ್ಲು, ಏನ್ ಹೇಳ್ತಾರ್ರಿ, ಒಂದು ವರ್ಷಕ್ಕ ಮರಣದ ಅಂತೇಳಿ ಶಾನ್ಯಾಗ ಹೇಳ್ಯಾನ, ಅದ ನನಗ ಬ್ಯಾಡ, ಇವತ್ತ ಲಗ್ನ ಆಗಿ ನನಗ ಹೊಸವಾಗಿ ಕಳಿಸಿ ಮರ್ದಿನ ನಾವು ಸಾಯ್ಲಿಕ್ಕರೆ ನಾ ಅವನೇ ಲಗ್ನ ಮಾಡ್ಕೋತೀನಿ ಅಂದ್ಲು. ಹೌದಲ್ರಿಪ್ಪ ಹೌದು. ಇನ್ನು ಮಗಳ ಹಠ ಹಿಡ್ದಾಳ, ಬ್ಯಾಡ ತಿಳ್ಕೊಂಡು ಏನ್ ಮಾಡಿದ, ಏನ್ ಮಾಡ್ತಾನ್ರಿಪ್ಪ, ಸತ್ಯವಾನನ ಜೊತೆನ ಲಗ್ನ ಮಾಡಿದ. ಹಾದಿಗೆ ಅಂದರ ಹಾಕಿ ಬೀದಿಗೆ ಚಾಳಿ ಕಟ್ಟಿ ಒಳ್ಳೆ ವಿಜೃಂಭಣೆಯಿಂದ ಲಗ್ನ ಮಾಡಿ ಕಾರ್ಯ ಮುಗಿಸಿ ಮಗಳಿಗೆ ಕನ್ಯಾದಾನ ಕಾಲ ತೊಳೆದ ಕೊಟ್ಟು ಕಳಿಸಿದ. ಸತ್ಯವಾನನ ಮನೆಗೆ ನಡ್ಯಾಕ ಬಂದ್ಲು ಸಾವಿತ್ರಿ. ಯವ್ವ ಮಾತಾಡ್ಬೇಡ್ರಿ, ಚಿಗವ ಕುಂಡ್ರಿ ಮಾತಾಡ್ಬೇಡ್ರಿ, ಗದ್ಲ ಮಾಡ್ಬೇಡ್ರಿ. ಸತ್ಯವಾನನ ಮನೆಗೆ ನಡ್ಯಾಕ ಬಂದ್ಲು ಸಾವಿತ್ರಿ ನಡ್ಯಾಕ ಬಂದಾಳಲ್ರಿಪ್ಪ. ಅವಾಗ ಸತ್ಯವಾನ ತನ್ನ ಬಡವ ಮನುಷ್ಯನ ಮನೆಗೆ ಸಾವಿತ್ರಿ ನನ್ನ ಕೈ ಹಿಡಿದು ಬಂದಾಳಲ್ರಿಪ್ಪ. ಸಾವಿತ್ರಿಗೆ ಬಿಸಿಲಾಗ ಹೋದ್ರ ಮುಖ ಬಾಡ್ತದ, ದೊಡ್ಡ ರಾಜನ ಮಗಳದಲ್ಲ, ಈಕಿಗೆ ಕೆಲ್ಸಕ್ಕೆ ಹಚ್ಚಬಾರ್ದ ತಿಳ್ಕೊಂಡು ಹೊರಕ ಚಪ್ಪರದಾಗ ಮಡದಿಗಿಟ್ಟ. ಇಟ್ಟನಲ್ರಿಪ್ಪ. ದಿನನಿತ್ಯದಲ್ಲಿ ಗುಡ್ಡಕ್ಕೆ ಹೋಗಿ ಕಟ್ಟಿಗೆ ಕಡ್ಕೊಂಡು ಬರ್ತಿದ್ದ, ಸಿಟಿ ಊರಾಗ ಮಾರ್ತಿದ್ದ. ಬಂದಂತ ರೊಕ್ಕದೊಳಗೆ ಏನ್ ಮಾಡ್ತಿದ್ರಿಪ್ಪ, ತಾಯಿ ತಂದೆ ಮಡದಿಗೆ ಸಲ್ಲುತ್ತಿದ್ದ. ಹೌದಲ್ರಿಪ್ಪ. ಹೆಂಗ 1 ದಿವಸ 2 ದಿವಸ 8 ದಿವಸ ತಿಂಗಳ 12 ತಿಂಗಳ ಮುಗಿಯಾಕ ಒಂದೇ ದಿವಸ ಮುಗಿತ್ತಲ್ರಿಪ್ಪ. ನಾಳೆ ಮುಂಜಾನೆ 1 ವರ್ಷ ಆಗ್ತಿತ್ತು. ಸಾವಿತ್ರಿ ತಿಳ್ಕೊಂಡು ನಾಳೆ ಮುಂಜಾನೆ ನನ್ನ ಗಂಡ ಸಾಯಮದಾನ, ನನ್ನ ಮುತ್ತೊತ್ತಾನ ಹೋಗುದದ. ಅವಾಗ ತಿಳ್ಕೊಂಡು ಮುಂಜಾನೆ ಎದ್ದು ಜಾಮ ಜಳಕ ಮಾಡಿ ನೇಮ ನಿಷ್ಠದಿಂದ ಗಂಡಗ ಅಡಿಗೆ ಮಾಡಿ ಬಿಸಿನೀರು ಕಾಸಿ ಕೊಟ್ಟಲು. ಗಂಡ ಸತ್ಯವಾನ ಜಳಕ ಮಾಡಿದ, ಊಟ ಮಾಡಿದ, ಬುತ್ತಿ ಕಟ್ಟಿದ್ಲು, ಬುತ್ತಿ ಗಂಟ ತಗೊಂಡ, ಹೆಗಲ ಮೇಲೆ ಕೊಡ್ಲಿ ಹಾಕೊಂಡ, ಕೈಯಾಗ ಹಗ್ಗ ಹಿಡ್ಕೊಂಡು ಹೋಗುವಾಗ ಸತ್ಯವಾನನ ಪಾದಿಗೆ ನಮಸ್ಕಾರ ಮಾಡಿ ಸಾವಿತ್ರಿ ಒಂದು ಮಾತು ಕೇಳ್ತಾಳ. ಏನಂತ ಕೇಳ್ತಾಳ್ರಿಪ್ಪ ಗುರುಜಿ ಅವ್ರ, ನಿಮ್ಮ ಮನೆಗೆ ನಡ್ಯಾಕ ಬಂದ ನಾ ಇವತ್ತಿಗೆ 1 ವರ್ಷ ಆಯ್ತಲ್ರಿಪ್ಪ. ನಾ ಏನೇನು ಕೇಳಿಲ್ಲ, ಇವತ್ತೊಂದು ಮಾತು ಕೇಳಕ್ಕಿದೀನಿ, ಈಡೇರಿಸ್ಕೊಡ್ಬೇಕು. ಹೌದಲ್ರಿಪ್ಪ ಹೌದು. ಅವಾಗ ಸಾವಿತ್ರಿಗೆ ಹೇಳ್ತಾನ ಸತ್ಯವಾನ, ಏನಂತ ಹೇಳ್ತಾನ್ರಿಪ್ಪ, ಇವತ್ತಿಗೆ 1 ವರ್ಷ ಆಯ್ತು ನನ್ನ ಮನೆಗೆ ನಡ್ಯಾಕ ಬಂದನಿ, ಏನೇನು ಕೇಳಿಲ್ಲ, ಇವತ್ತು ಕೇಳ್ತೀನತ್ತಿಲ್ಲ, ನನ್ನ ಪ್ರಾಣ ಬೇಕಾದ್ರೂ ಕೊಡ್ತೀನಿ, ಕೇಳು ಸಾವಿತ್ರಿ ಅಂದ. ಹೌದಲ್ರಿಪ್ಪ. ಅವಾಗ ವಚನ ಕೊಡು ಅಂದ್ಲು, ವಚನ ಕೊಟ್ಟ. ಹೌದು.
ಇವತ್ತು ನಾನು ನಿಮ್ಮ ಜೊತೆ ಗುಡ್ಡಕ್ಕೆ ಕಟ್ಟಿಗೆ ತರಾಕ ಬರ್ತೀನಿ ಕರ್ಕೊಂಡು ನಡ್ರಿ ಅಂದ್ಲು. ಹೌದಲ್ರಿಪ್ಪ. ಅವಾಗ ಸತ್ಯವಾನಂದ, ನಮ್ಮ ಊರಾಗ ದೊಡ್ಡ ರಾಜನ ಮಗಳ ನೀನು, ಹಾ ನನ್ನ ಜೊತೆ ಕಟ್ಟಿಗೆ ತರಾಕ ಬರಬೇಡ ಸಾವಿತ್ರಿ, ಬ್ಯಾಡ ಅಂದ. ಬ್ಯಾಡ. ಅವಾಗ ಸಾವಿತ್ರಿ ಹೇಳ್ತಾಳ, ನಡೆಸಿಕೊಡ್ತೀನಿ ಅಂತ ವಚನ ಕೊಟ್ಟಿರಿ, ವಚನ ಭ್ರಷ್ಟ ಆಗ್ಬೇಡ್ರಿ ಅಂದ್ಲು. ಹೌದಲ್ರಿಪ್ಪ. ಅವಾಗ ಆಯ್ತು ನಡಿಯತ್ತದ ಮಡದಿಗೆ ಕರ್ಕೊಂಡು ಬುತ್ತಿಗಂಡ ತಗೊಂಡು ಹೆಗಲ ಮ್ಯಾಲ ಕೊಡ್ಲಿ, ಕೈಯಾಗ ಹಗ್ಗ, ಹೌದ್. ಗುಡ್ಡಕ್ಕೆ ಬಂದ್ರು. ಹಾ ಹಾ ಗಿಡದ ಕೆಳಗೆ ನೆಲ್ಲಿಗೆ ಸಾವಿತ್ರಿ ಕೂತ್ಲು. ಹೌದಲ್ರಿಪ್ಪ. ಗುಡ್ಡದ ತುದಿ ಮ್ಯಾಲ ಗಿಡ ಕೊಳ್ಳೆ ಹಾಯ್ದಿತ್ತು. ಹಾಯ್ದತ್ತಲ್ರಿಪ್ಪ. ಹಗ್ಗ ತೆಗಲ್ ತೆಳಗ್ ಹೋಗದ, ಕೈಯಾಗ ಕೊಡ್ಲಿ ಹಿಡ್ಕೊಂಡು ಗಿಡ ಹತ್ತದ. ಹೌದಲ್ರಿಪ್ಪ. ಗಿಡ ಹತ್ತಿ ಕಡಿಬೇಕತ್ತಿದ್ದ ಯಮನ ಹಾ ದೈತರು ಬಂದ್ರು. ಇವನ ಆವೇಶ ಮುಗಿತು, ಕೊಳ್ಳಿಗೆ ಪಾಶ ಹೋಗಿದ್ರು. ಹೋಗುದ್ರಲ್ರಿಪ್ಪ. ಮಡಸ್ಕೊಂಡ ಕೆಳಗೆ ಬಿದ್ದ ಸತ್ಯವಾನ. ಹಾ ಅವಾಗ ಯಮದೈತ್ರ ಕೈಯಾಗಿಂದು ಪಾಶ ಹಿಡಿದ್ಲು ಸಾವಿತ್ರಿ. ಸಾವಿತ್ರಿ ಹಿಡ್ದಲ್ರಿಪ್ಪ. ಯಾಕೆ ಹಿಡಿತಿ ಅಂದಾಗ ನೀವು ಯಾರು ಆತ್ ಕೇಳಿದ್ಲು. ಹೌದು. ಯಮರಾಜನ ಕೈಯಾಗಿನ ಯಮದೂತ್ರೇವ, ನಾವ ನಿನ್ನ ಗಂಡನ ಆವೇಶ ಮುಗದದ, ಜೀವ ತಗೊಂಡ್ ಹಾಕ್ ಬಂದಿವಿ ಅಂದ್ರು. ಹೌದಲ್ರಿಪ್ಪ. ನನ್ನ ಗಂಡನ ಜೀವ ನೀವು ಒಯ್ಯಾವ್ರಿದ್ರೆ ನಂದು ಒಯ್ರಿ, ಒಯ್ರಿ. ಇಲ್ಲ ತಂದ್ರ ನನ್ನ ಗಂಡನ ಪ್ರಾಣ ಬಿಟ್ಟು ಹೋಗ್ಬೇಕು ಅಂತಂದಾಗ ಹಾ ಹಾ ಎಟ್ಟು ಹುಡ್ದಿ ಹಾಕಿದ್ರು, ಗಂಡನ ಬಿಟ್ಟು ಕೊಡ್ಲಿಲ್ಲ. ಕೊಡ್ಲಿಲ್ಲಲ್ರಿಪ್ಪ. ಯಮದೈತ್ರ ಏನ್ ಮಾಡಿದ್ರು, ಹೊಳ್ಳಿ ಯಮಲೋಕಕ್ಕೆ ಹೋಗಿ ಯಮರಾಜನ ಮುಂದೆ ಹೇಳಿದ್ರು, ಹಾ ಹಾ ಸಾವಿತ್ರಿ ಗಂಡನ ಪ್ರಾಣ ಬಿಟ್ಟು ಕೊಡುವಲ್ಲ ಅಂದಾಗ ಯಮರಾಜ ಸಿಟ್ಟಿಗೇರಿ ಕೋಣ ಹತ್ತಿ ಈ ಧರಣಿಗೆ ಬಂದು ಸಾವಿತ್ರಿಗೆ ಹೇಳ್ದ, ಏನಂತ ಹೇಳ್ತಾನ್ರಿ? ಮಗಳ ಸಾವಿತ್ರಿ, ಹೌದ್. ನಿನ್ನ ಗಂಡನ ಆಯುಷ್ಯ ಮುಗದಾದ, ಇವತ್ತು ಅವನ ಪ್ರಾಣನ ಒಯ್ಬೇಕಾಗ್ಯದ, ಹೌದು. ನನಗ ಅನುಮತಿ ಕೊಡು ತಂದಾಗ ಸಾವಿತ್ರಿ ಹೇಳ್ತಾಳ, ಏನ್ ಹೇಳ್ತಾಳ್ರಿಪ್ಪ ಸಾವಿತ್ರಿ? ನನ್ನ ಗಂಡನ ಪ್ರಾಣ ಒಯ್ದಿದ್ರೆ ಅವನ ಜೊತೆ ನಂದು ಒಯ್ರಿ, ಇಲ್ಲಂದ್ರೆ ನನ್ನ ಜೊತೆ ಅವನು ಬಿಟ್ಟು ಹೋಗ್ರಿ ಅಂದ್ಲು. ಬಿಟ್ಟು ಹೋಗ್ರಿ. ಮಾತಿಗೆ ಗದ್ದಲ ಬಿದ್ದು ಸಾವಿತ್ರಿ ಹೊಟ್ಟೆ ಒಪ್ಪಲಿಲ್ಲ. ಹೌದು. ಅವಾಗ ಯಮದೈತ್ ಹೇಳ್ತಾನ, ಮಗಳ ಅವನ ಆವೇಶ ಮುಗದದ, ನಾ ಬಿಡ್ಲಾರ್ದೆ ಹೋಗೋದಿಲ್ಲ, ಅವನ ಪ್ರಾಣ ಒಯ್ಯವನೇ. ಹೌದ್. ಇದನ್ನ ಬಿಟ್ಟು 3 ವರ ಏನ್ ಕೇಳ್ತಿ ಕೇಳ, ನಾ ಈಡೇರಿಸಿ ಕೊಟ್ಟು ಹೋಗ್ತೀನಿ ಅಂದ. ಹೌದಲ್ರಿಪ್ಪ. ಆಯ್ತು, ಮೊದಲು ವಚನ ಕೊಡು ಅಂದ್ಲು. ಯಮದೈತನ ಕಡೆಯಿಂದ ವಚನ ಇಸ್ಕೊಂಡ್ಲು. ಇಸ್ಕೋದಲ್ರಿಪ್ಪ. ಇಸ್ಕೊಂಡ ಮೇಲತ್ತ ಕೇಳ ವರ ಅಂದ. ಹೌದಾ. ಅವಾಗ ಸಾವಿತ್ರಿ ಕೇಳ್ತಾಳ, ಏನ್ ಕೇಳ್ತಾಳ್ರಿ? ನನ್ನ ಅತ್ತಿ ಮಾವಗ ಹುಟ್ಟಾಕ ಕಣ್ಣಿಲ್ಲ, ನನ್ನ ಅತ್ತಿ ಮಾವಗ ಕಣ್ಣು ಕೊಡು ಅಂದ್ಲು. ಹೌದಲ್ರಿಪ್ಪ. ಹೌದು. ನನ್ನ ಅತ್ತಿ ಮಾವಗ ಕಣ್ಣು ಕೊಡು ಅಂದ್ಲು. ತಥಾಸ್ತು ಅಂದ. ಹಾ ಹಾ ಸತ್ಯವಾನನ ತಾಯಿ ತಂದೆ ಸಾವಿತ್ರಿ ಅತ್ತಿ ಮಾವರ ಕಣ್ಣು ಬಂದು, ಬಂದವಲ್ರಿಪ್ಪ. 2ನೇ ವರ ಕೇಳ ಮಗಳ ಅಂದ ಸಾವಿತ್ರಿಗೆ. ಹೌದಲ್ರಿಪ್ಪ. ಅವಾಗ ಸಾವಿತ್ರಿ ಕೇಳ್ತಾಳ, ಯಪ್ಪ ನನಗೆ 101 ಮಂದಿ ಮಕ್ಕಳಾಗಬೇಕು, ಆಶೀರ್ವಾದ ಮಾಡು ಅಂದ್ಲು. ಹಾ 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 ಆಯ್ತು ತಥಾಸ್ತು ಅಂದ. ಹಾ ಹಾ ಕೇಳ 3ನೇ ವರ ಅಂದ. 3ನೇ ವರ ಒತ್ತಾಟಿಗಿರ್ಲಿ, ತಡಿ ಅಂದ್ಲು. ಹೌದು. ಅವಾಗ ಕೇಳ್ತಾಳೆ ಯಮದೈತಗ, ಏನ ಕೇಳ್ತಾಳ್ರಿ? ತಾಯಿ ತಂದೆ ನನ್ನ ಅತ್ತಿ ಮಾವಗ ಕಣ್ಣು ಕೊಡ, ನೀ ಕೊಟ್ಟಿದಿ, ಒಳ್ಳೆ ಸಂತೋಷ, ಒಳ್ಳೆ ಸಂತೋಷ. 101 ಮಂದಿ ಮಕ್ಕಳಾಗ್ಲತ್ತ ವರ ಬೇಡಿನಿ, ಆಯ್ತು ಅಂತೇಳಿ ಆಶೀರ್ವಾದ ಮಾಡಿದಿ, ಇದಕ್ಕೂ ಸಂತೋಷ. ಈ 3 ವರ ಕೊಟ್ಟ ನನ್ನ ಗಂಡನ ನೀವು ಒಯ್ಯಾವದಿ. ನನ್ನ ಗಂಡನ ಪ್ರಾಣವಾದ ಮೇಲತ್ತ ನಾನು 101 ಮಂದಿ ಮಕ್ಕಳಿಗೆ ಹೆಂಗ ಹಡಿಬೇಕು, ಇದ್ರ ಉತ್ತರ ಹೇಳು. ನನ್ನ ಗಂಡನ ಪ್ರಾಣ ಒಯ್ಯಿ, ತಗೊಂಡ್ ಹೋಗ್ಬಿಡ ವಯಸ್ಸನ್ನ. ಹೌದ್. ಅವಾಗ ಯಮದೈತ ಸಾವಿತ್ರಿ ಕೈಯಾಗ ಮಾತಿನಾಗ ಬಿದ್ದ. ಒದ್ದಾಡಕತ್ತ ಬ್ರಹ್ಮ ಬಂದ, ವಿಷ್ಣು ಬಂದ, ಮಹೇಶ್ವರ ಬಂದ. ಮಾತ ಧರ್ಮದ ಪತಿವರ್ತ ಧರ್ಮದ ಮಾತಿನಲ್ಲಿ ಬಿದ್ದು ತಪ್ಪಾಯ್ತು ತಾಯಿ ಅಂತೇಳಿ ಸತ್ಯವಾನನ ಪ್ರಾಣ ಬಿಟ್ಟ. ಹೌದು. ಬ್ರಹ್ಮ ವಿಷ್ಣು ಮಹೇಶ್ವರ ಯಮರಾಜ ಹೊಳ್ಳಿ ಹೋಗ್ಯಾರ. ಸತ್ತ ಗಂಡನ ಪ್ರಾಣ ಮರಳಿ ಪಡೆದಾಳ ಸತ್ಯವಾನನ ಮಡದಿ ಸಾವಿತ್ರಿ ಹೆಸರು ಈ ಭೂಮಿ ತಲೆ ಮ್ಯಾಲ ಅಚ್ಚಳಿಯದ ಉಳ್ದದ ಪಿಂಟು ಮಾಸ್ತರ. ಹೌದಲ್ರಿಪ್ಪ. ಹೌದು. ಈ ಭೂಮಿ ತಲೆ ಮ್ಯಾರ ಯಾರ ಅನ್ನದಾನ ಮಾಡಿ ದೇವ್ರ ಅನ್ಸ್ಕೊಂಡಾರ, ಭೂಲೋಕದಾಗ ಯಾರ್ದ ಮೋಕ್ಷ ಆಗ್ಯದ. ಮುಂದಿನ ಪಳೆದೊಳಗ ದೈವಕ್ಕೆಲ್ಲ ತಿಳಿವಂತ ಹೇಳು. ಒಂದು ಜಾಡಿ ಒಳಗ ನನಗೆ ಪ್ರಶ್ನೆ ಕೇಳ್ಯಾನ, ಈ ಕ್ಯಾಲಿ ಹಾಡ್ಕೋತ ಅದಕ್ಕೆ ಉತ್ತರ ಕೊಟ್ಟ ದೈವದ ಅಪ್ಪನೆಯನ್ನ ತಗೊಂಡು ಅವಂಗೊಂದು ಜಾಡಿಯಾಗ ಪ್ರಶ್ನೆ ಕೇಳೋದದ. ತಾವೆಲ್ಲರೂ ಶಾಂತ ರೀತಿಯಿಂದ ಕುಂತು ಕೇಳ್ಬೇಕಂತ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು.